ಇದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ತುಮಕೂರು ನಗರದಲ್ಲಿದೆ ನಿಗೂಢ ಶೌಚಾಲಯ. ಈ ನಿಗೂಢ ಶೌಚಾಲಯವನ್ನ ಈಗ ಅಮೋಘ್ ಟಿವಿ ಬಟಾಬೈಲ್ ಮಾಡ್ತಾ ಇದೆ. ಜನಸಂಚಾರವಿಲ್ಲದ ಸ್ಥಳದಲ್ಲಿ ಶೌಚಾಲಯ ನಿರ್ಮಿಸಿ ಸ್ಮಾರ್ಟ್ ಸಿಟಿ ವತಿಯಿಂದ ಈ ಶೌಚಾಲಯ ನಿರ್ಮಾಣ ಆಗಿರುವಂತದ್ದು. ಯಾವ್ಯಾವ ರೀತಿಯಾಗಿ ದುಡ್ಡು ಹೊಡಿಬಹುದು ಅಂದ್ರೆ ಇದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ತುಮಕೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಇಒ ಕಚೇರಿ ಆವರಣದಲ್ಲಿ ಈ ಶೌಚಾಲಯವನ್ನ ನಿರ್ಮಿಸಿದ್ದಾರೆ. ಆ ಶೌಚಾಲಯ ಇದುವರೆಗೂ ಕೂಡ ಯಾರ ಉಪಯೋಗಕ್ಕೂ ಬಂದಿಲ್ಲ. ಶೌಚಾಲಯ ಅಲ್ಲಿ ಜನಗಳಿಗೆ ಕಣ್ಣಿಗೆ ಕಾಣಿಸಿದ್ರೆ ತಾನೇ ಉಪಯೋಗ ಬರೋದು. ನಿಗೂಢ ಸ್ಥಳದಲ್ಲಿ ಹೋಗಿ ಶೌಚಾಲಯ ಬೂತ್ ಬಂಗ್ಲೆ ತರ ಹೋಗಿ ಶೌಚಾಲಯನ ಕಟ್ಟಿಸಿದ್ದಾರೆ. ಮುಚ್ಚಿ ಹೋಗಿರುವ ಪುರಾತನ ಕಾಲದ ಶಾಲೆಯ ಒಳಗೆ ಶೌಚಾಲಯ ನಿರ್ಮಾಣ ಮಾಡಿರುವಂತದ್ದು. ಹೆಸರಿಗಷ್ಟೇ ಶೌಚಾಲಯ, ಯಾರ ಬಳಕೆಗೂ ಬರ್ತಾ ಇಲ್ಲ. ಇದು ಶಾಲಾ ಬೇರೆಡೆ ಸ್ಥಳಾಂತರ ಆದ್ರೂ ಅದೇ ಜಾಗದಲ್ಲಿ ಇದೆ ಶೌಚಾಲಯ. ಯಾರು ಕೂಡ ಇದನ್ನ ಉಪಯೋಗಿಸ್ತಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ. ಯಾರು ಸಂಚರಿಸದ ಸ್ಥಳದಲ್ಲಿ ಯಾವ ಪುರುಷಾರ್ಥಕ್ಕೆ ಶೌಚಾಲಯ ನಿರ್ಮಾಣ ಮಾಡಿದ್ರು? ನೀವು ಲೆಕ್ಕ ಕೊಡ್ಬೇಕು, ನೀವು ದುಡ್ಡು ಮಾಡ್ಬೇಕು, ನೀವು ಬಿಲ್ ತಗೋಬೇಕು ಅಂದ್ರೆ ಬಡವ್ರಿಗೆ ಯಾವ್ದಾರ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡೋದ್ ಬಿಟ್ಟು ಇವ್ರ ಬಡ ಆಸೆಗಳಿಗೆ, ಇವ್ರ ಪರ್ಸೆಂಟೇಜ್ ಆಸೆಗಳಿಗೆ ಬಿದ್ದು ಈ ರೀತಿಯಾಗಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿ, ಅದೊಂದೇ ಶೌಚಾಲಯ ಅಲ್ಲ, ನಗರದಲ್ಲಿ ಹಲವು ಶೌಚಾಲಯಗಳು ಇವತ್ತು ನೆನೆಗುದಿಗೆ ಬಿದ್ದಿರುವಂತದ್ದು. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಶೌಚಾಲಯಗಳನ್ನ ಮಾಡಿ ಲಕ್ಷ ಲಕ್ಷ ಬಿಲ್ ತೆಗೆದುಕೊಳ್ತೀರಾ ನೀವು ಅಂದ್ರೆ ಇನ್ ಯಾವ ಪುರುಷಾರ್ಥಕ್ಕೆ ಈ ಸಾರ್ವಜನಿಕ ಶೌಚಾಲಯಗಳನ್ನ ಮಾಡೋದು? ಕೆಲವೊಂದ್ ಕಡೆ ಶೌಚಾಲಯಗಳನ್ನ ಮಾಡಿದ್ದಾರೆ, ಅದಕ್ಕೆ ನಿರ್ವಹಣೆ ಮಾಡೋರ್ ಗತಿ ಇಲ್ಲ. ಇನ್ ಕೆಲವು ಕಡೆ ಶೌಚಾಲಯಗಳನ್ನ ಬಿಗ ತೆಗೆಯೋರ್ ಗತಿ ಇಲ್ಲ. ಈ ರೀತಿಯಾಗಿ ಸ್ಮಾರ್ಟ್ ಸಿಟಿಯ ಕರ್ಮಕಾಂಡಗಳನ್ನ ಹೇಳ್ತಾ ಹೋದ್ರೆ ಈ ರೀತಿ 100 ಕರ್ಮಕಾಂಡಗಳನ್ನ ಹೇಳ್ಬೋದು. 10-20 ಎಪಿಸೋಡ್ಗಳನ್ನ ಮಾಡಿ ಈ ಕರ್ಮಕಾಂಡಗಳನ್ನ ಹೇಳ್ಬೋದು. ತುಮಕೂರು ನಗರದಲ್ಲಿ ಮಾಡಿರುವಂತ ಸ್ಮಾರ್ಟ್ ಸಿಟಿ ಕೆಟ್ಟ ಕೆಲಸಗಳಿಂದ ಯಾವ್ದು ಉಪಯೋಗಕ್ಕೆ ಬರ್ತಾ ಇದೆ? ಯಾವ್ದು ಉಪಯೋಗಕ್ಕೆ ಬರ್ತಾ ಇದೆ ಹೇಳಿ? ಮುಚ್ಚಿ ಹೋಗಿರುವಂತ ಪುರಾತನ ಕಾಲದ ಶಾಲೆಯ ಒಳಗೆ ಶೌಚಾಲಯ ನಿರ್ಮಾಣ ಆಗಿರುವಂತದ್ದು. ಆ ಶಾಲೆ ಬೇರೆ ಕಡೆ ಸ್ಥಳಾಂತರ ಆಗಿ 10 ವರ್ಷ 15 ವರ್ಷ ಆಗಿದೆ. ಇನ್ನೂ ಕೂಡ ಶೌಚಾಲಯ ಯಾವ ರೀತಿ ಆಗಿದೆ? ಬೂತ್ ಬಂಗ್ಲೆ ಆಗಿದೆ ಆ ಶೌಚಾಲಯ. ಯಾಕೆ ಈ ರೀತಿ ದುಡ್ಡಿನ ಆಸೆಗೆ, ಬಿಲ್ ಆಸೆಗೆ ಬಿದ್ದು ಈ ರೀತಿಯಾಗಿ ಇಂಥ ಕೆಲಸ ಮಾಡ್ತೀರಾ ಅಧಿಕಾರಿಗಳು? ಶೌಚಾಲಯ ಯಾರಿಗೂ ಉಪಯೋಗ ಬರ್ತಾ ಇದೆ ಹೇಳಿ? ನಿಗೂಢ ಸ್ಥಳದಲ್ಲಿದೆ ಇದು. ಅಲ್ಲಿಗೆ ಆ ನಿಗೂಢ ಜಾಗಕ್ಕೆ ಹುಡುಕೊಂಡು ಹೋಗಿ ಶೌಚಾಲಯ ಉಪಯೋಗಿಸ್ತಾರ ಸಾರ್ವಜನಿಕರು? ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ ಇಲ್ವಾ? ಈ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ವಾಕ್ತುಳು ನಡೆಸಿದ್ದಾರೆ ಆ ಜಾಗದಲ್ಲಿ, ನೋಡೋಣ ಬನ್ನಿ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಸಾಕಷ್ಟು ರೀತಿಯಾಗಿ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತಂದು ಆ ಯೋಜನೆಗಳನ್ನು ಈಗಾಗಲೇ ಕಾಯಕಲ್ಪವನ್ನು ಪೂರೈಸಿ ಜನರ ಬಳಕೆಗೆ ಕೊಡಲಾಗಿದೆ. ಆದರೆ ಸ್ಮಾರ್ಟ್ ಸಿಟಿ ಯೋಜನೆಯ ಒಂದು ಮಹದಾಸೆ ಆಗಿರ್ತಕ್ಕಂಥ ಒಂದು ಯೋಜನೆ, ಜನರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಒಂದು ಯೋಜನೆ, ಆದರೆ ಅದು ಇವತ್ತು ನಿಗೂಢವಾಗಿದೆ. ಆ ನಿಗೂಢವಾದಂಥ ಒಂದು ಯೋಜನೆ ಏನಿದೆ ಅದನ್ನು ಇವತ್ತು ಅಮೋಘ್ ಟಿವಿ ನಿಮಗೆ ಹುಡುಕಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಅದೇನು ಅಂತಕ್ಕಂಥದ್ದನ್ನು ಈ ತುಮಕೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಒಂದು ನಿಗೂಢವಾದ ಯೋಜನೆ ಇದೆ. ಆ ಯೋಜನೆ ಯಾವುದು, ಅದು ಯಾಕೆ ನಿಗೂಢ ಆಯಿತು ಅಂತಕ್ಕಂಥದ್ದನ್ನೇ ತೋರಿಸ್ತೀವಿ, ಬನ್ನಿ. ವೀಕ್ಷಕರೇ, ನಾವು ಹೇಳ್ತಿದ್ದಂತಹ ನಿಗೂಢವಾದ ಯೋಜನೆ ಬೇರೆ ಯಾವುದು ಅಲ್ಲ, ಒಂದು ಶೌಚಾಲಯ. ಆ ಶೌಚಾಲಯ ಇವತ್ತು ಎಷ್ಟೋ ಜನಕ್ಕೆ ಬಳಕೆಯಲ್ಲಿರಬೇಕಾಗಿತ್ತು, ಬಳಕೆಗೆ
ಬರುವಂತಹ ಒಂದು ಯೋಜನೆ ಶೌಚಾಲಯ ಯೋಜನೆ ಸ್ಮಾರ್ಟ್ ಸಿಟಿಯಿಂದ ಜಾರಿಯಾಗಿರ್ತಕ್ಕಂಥದ್ದು. ಆದರೆ ಆ ಸ್ಮಾರ್ಟ್ ಸಿಟಿಯಿಂದ ಜಾರಿಯಾಗಿರ್ತಕ್ಕಂಥ ಯೋಜನೆ ಯಾರ ಬಳಕೆಗೂ ಬಾರದೆ ಯಾರೋ ಬಳಕೆಗೂ ಬರಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿಗೂಢ ಸ್ಥಳದಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜ ಕೂಡ ಒಂದು ಏನು ಶೋಚನೀಯ ಸಂಗತಿ ಅಂತ ಹೇಳ್ಬೋದು. ನಾವೀಗ ತುಮಕೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಒಂದು ಪುರಾತನವಾದ ಶಾಲೆಯ ಆವರಣದಲ್ಲಿದ್ದೀವಿ. ಆ ಶಾಲೆಯ ಆವರಣದಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವರ್ಷಗಳ ಹಿಂದೆನೇ ವಿದ್ಯಾರ್ಥಿಗಳನ್ನ ಬೇರೆ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ. ಶಾಲೆ ಕೂಡ ಈಗ ಮುಚ್ಚಲಾಗಿದೆ. ಆ ಶಾಲೆ ಕೂಡ ಈಗ ದುರಸ್ತಿ ಆಗ್ಬೇಕಿತ್ತು, ಅದು ಯಾವುದೂ ಕೂಡ ಆಗಿಲ್ಲ, ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಅದೇ ಶಾಲೆಯ ಆವರಣದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕ ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ರೀತಿಯ ಜನ ಓಡಾಡದೇ ಇರತಕ್ಕಂಥ ಜಾಗದಲ್ಲಿ ಸ್ಮಾರ್ಟ್ ಸಿಟಿ ಇವತ್ತು ಶೌಚಾಲಯ ನಿರ್ಮಾಣ ಮಾಡಿದೆ ಅಂತಂದ್ರೆ ಅದು ಇಲ್ಲಿರ್ತಕ್ಕಂಥದ್ದು ನೋಡ್ಬೋದು. ಈಗಾಗಲೇ ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ನೋಡ್ಬೋದು, ಅಲ್ಲಿ ಬೋರ್ಡ್ ಕಾಣಿಸ್ತಿದೆ, BEO ಕಚೇರಿ ಆಫೀಸ್ ಅಂತ ಹೇಳ್ಬಿಟ್ಟು. ಅಲ್ಲಿ ಸರ್ಕಾರದ ಒಂದು ಸಿಂಬಲ್ ಚಿಹ್ನೆ ಇದೆ, ಮುದ್ರೆ ಇದೆ, ಜೊತೆಗೆ ಸ್ಮಾರ್ಟ್ ಸಿಟಿಯ ಒಂದು ಲೋಗೋ ಕೂಡ ಇದೆ. ಆದರೆ ಇಲ್ಲಿ ಏನಕ್ಕೆ ಶೌಚಾಲಯ ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ನಿಜ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಸೊ ನಾವು ಅದ್ರ ಹತ್ರನೇ ಹೋಗೋಣ. ಅಲ್ಲಿ ಒಳಗಡೆ ಯಾವ ಥರ ಇದೆ, ಸುಮಾರು ವರ್ಷಗಳಿಂದಲೇ ನಿರ್ಮಾಣ ಮಾಡಲಾಗಿತ್ತಾ ಅಥವಾ ಹೊಸದಾಗಿದೆಯಾ, ಹೇಗಿದೆ ಅದರ ನಿರ್ವಹಣೆ, ಎಲ್ಲ ಕೂತೈತೆ ಅಲ್ಲೇ ವಾಸ್ತವವಾಗಿ ನೋಡೋಣ ಬನ್ನಿ. ಸಾಕಷ್ಟು ರೀತಿಯಾಗಿ ಅನುದಾನವನ್ನು ಸುಮಾರು 5 ಲಕ್ಷ ಇರಬಹುದು, ಆ ಅನುದಾನವನ್ನ ಬಳಕೆ ಮಾಡಿ ಈ ಒಂದು ಶೌಚಾಲಯ ನಿರ್ಮಾಣ ಮಾಡಿ ಯಾರ ಬಳಕೆಗೂ ಬಾರದಂತಹ ಸ್ಥಳದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೇವಲ ಬಿಲ್ಗೋಸ್ಕರ ಮಾಡಿದ್ರ ಅಥವಾ ಜನರಿಗೆ ಬಳಕೆಗೆ ಬರಲೇಬಾರ್ದು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದ ಅನ್ನುವಂಥದ್ದು ಸಾಕಷ್ಟು ರೀತಿಯಾಗಿ ಪ್ರಶ್ನೆ ಕಾಡ್ತಾ ಇದೆ. ಯಾಕಾಗಿ ಇಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ರು? ಆ ಶೌಚಾಲಯದಲ್ಲಿ ಇದುವರೆಗೂ ಕೂಡ ಯಾರು ಕೂಡ ಬಳಕೆ ಮಾಡಿಲ್ಲ. ಅಲ್ಲಿ ಅಳವಡಿಸಿರ್ತಕ್ಕಂತಹ ಏನು ನಳ ಆಗಿರ್ಬೋದು, ಟಬ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇದೆಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ತೋರಿತ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಾಗಿ ಈ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ರು? ನಿರ್ಮಾಣ ಮಾಡುವುದಾದ್ರೆ ಜನನಿಬಿಡವಾದಂತಹ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಲ್ಲ, ಯಾವುದೇ ರೀತಿ ಎಂಪ್ಲಾಯೀಸ್ಗಳು ಬರೋದಿಲ್ಲ. ಇಲ್ಲಿ ಈ ಒಂದು ಸ್ಥಳದಲ್ಲಿ ಶೌಚಾಲಯವನ್ನ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ನಿರ್ಮಾಣ ಮಾಡಿ ಯಾಕೆ ಬಳಕೆಗೆ ಬಿಡದೇ ಇರತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಒಂದು ನಿಗೂಢ ಶೌಚಾಲಯವನ್ನ ಅಮೋಘ್ ಟಿವಿ ಪತ್ತೆ ಹಚ್ಚಿದೆ. ಈ ಮೂಲಕವಾಗಿ ಯಾಕೆ ಇಲ್ಲಿಯೇ ಶೌಚಾಲಯ ನಿರ್ಮಾಣ ಮಾಡಿದ್ರು ಅನ್ನೋ ಕುರಿತಾಗಿ ಅಧಿಕಾರಿಗಳು ಸ್ಪಷ್ಟನೆ ಕೊಡಬೇಕಾಗಿದೆ. ಅಲ್ಲಿವರೆಗೂ ಕೂಡ ಅಮೋಘ್ ಟಿವಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು.